ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರುಣ್ ಬಡ್ಗೆ, ನನ್ನ ಜೊತೆಗಿದ್ದಾರೆ ದಿವ್ಯ ಜ್ಯೋತಿ. ಹಲೋ ದಿವ್ಯಾ. ಹಲೋ ಅರುಣ್. ಎಸ್, ಮೊದಲನೇದಾಗಿ ಈ ಮಟ್ಟಕ್ಕೂ ಹೋಗಿ ಡಿಫೆಂಡ್ ಮಾಡ್ತಾರೆ ಅಂತ ಅನ್ಕೊಳ್ಳಿಲ್ಲ. ಈ ಮಟ್ಟಕ್ಕೆ ಹೋಗಿ ಸಮರ್ಥನೆಯನ್ನ ಮಾಡ್ಕೊಳ್ತಾರೆ, ಈ ಮಟ್ಟಕ್ಕೆ ಹೋಗಿ ನ್ಯಾಯಾಧೀಶರಾಗಿ ಕೂತ್ಕೊಳ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಮುಖ್ಯಮಂತ್ರಿಗಳ ಮಾತನ್ನೂ ಕೂಡ ಕವಡೆ ಕಾಸಿನ ಕಿಮ್ಮತ್ತು ಇಲ್ಲದೆ ರೀತಿಯಲ್ಲಿ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಯಾಕೆ ಅಂತಂದ್ರೆ, ಒಂದು ಕ್ಷೇತ್ರದ ಜನಪ್ರತಿನಿಧಿ ಆ ಕ್ಷೇತ್ರದ ಜನರ ಸಮಸ್ಯೆಗಳನ್ನು ಆಲಿಸ್ಕೊಂಡು ಆ ಜನರಿಗೆ ಏನು ಬೇಕೋ ಅದನ್ನು ಮಾಡಬೇಕು. ಯಾವುದೋ ಕಾನೂನಿನ ವಿಚಾರದಲ್ಲಿ ಮೂಗು ತುರಿಸುವಂಥ ಕೆಲಸ ಮಾಡಿದ್ರೆ ಎಲ್ಲಾರ್ದಿರುವೆ ಬಿಟ್ಕೊಳ್ಳೋಂಗಾಗತ್ತೆ. ಮಾನ್ಯ ಮುಖ್ಯಮಂತ್ರಿಗಳೇ, ಹೇಳಬೇಕು ನೀವು. ಈ ಡೆವಿಲ್ ದರ್ಶನ್ ವಿಚಾರದಲ್ಲಿ ಯಾರು ಏನು ಹೇಳಿದ್ದಾರೆ ಅನ್ನೋದನ್ನ ಈಗ ಕೇಳಿಸ್ಕೊಳ್ಳಿ. ಕೊಲೆ ಆರೋಪಿ ಸಮರ್ಥಿಸಿಕೊಂಡಿದ್ದು ಕಾಂಗ್ರೆಸ್ನ ಶಾಸಕ. ದರ್ಶನ್ ಕೊಲೆಗಾರನಲ್ವಂತೆ, ಸ್ವಲ್ಪ ಸಿಡುಕ್ ಸ್ವಭಾವ ಅಷ್ಟೇ ಅಂತ. ಕೊಲೆಯಲ್ಲಿ ದರ್ಶನ್ ಭಾಗಿಯಾಗಿಲ್ಲ ಅಂತ ಶಾಸಕ ಉದಯಗೌಡ ಅವರು ಹೇಳ್ತಾ ಇದ್ದಾರೆ. ಯಾರೇ ತಪ್ಪಿತಸ್ಥರಿದ್ರು ಮುಲಾಜಿಲ್ದೆ ಕ್ರಮ ಅಂತ ಗೃಹ ಸಚಿವರು ಹೇಳ್ತಾ ಇದ್ದಾರೆ. ಯಾರನ್ನ ಕೇಳಿಸ್ಕೊಳ್ಳೋಣ ಸರ್? ಯಾರನ್ನ ಕೇಳಿಸ್ಕೊಳ್ಳೋಣ ಮಾನ್ಯ ಗೃಹ ಮಂತ್ರಿಗಳೇ? ನೀವು ಹೇಳೋದು ಯಾರು ಮುಲಾಜಿಲ್ದೇನೆ ಕ್ರಮ ಅಂತ ಹೇಳ್ತೀರಾ, ಆದ್ರೆ ಅವ್ರು ಹೇಳಿದ್ರೆ ಕೊಲೆ ಮಾಡಿಲ್ಲ ಅಂತ ಹೇಳಿ ಅವರೇ ಒಂದು ರೀತಿಯಾಗಿ ತೀರ್ಪನ್ನ ಕೊಡ್ತಾ ಇದ್ದಾರೆ, ಕ್ಲೀನ್ ಚೀಟನ್ನ. ಅವ್ರಿಗೆ ಹೇಳಿ ಸರ್, ಫಸ್ಟು ಅವ್ರಿಗೆ ಹೇಳಿ. ನೋಡಿ, ಡೀಟೇಲ್ ಆಗಿ ವರದಿ ಇದೆ. ರೇಣುಕಾ ಕೊಲೆಯಲ್ಲಿ ದರ್ಶನ್ ಭಾಗಿಯಾಗಿಲ್ವಾ? ಕೊಲೆ ಗಡುಕನಿಗೆ ಕಾಂಗ್ರೆಸ್ ಶಾಸಕ ಕ್ಲೀನ್ ಚೀಟ್. ಚಿತ್ರದುರ್ಗ ರೇಣುಕಾಸ್ವಾಮಿ ಹತ್ಯೆಯ ಕೇಸ್ ರಾಜ್ಯದಲ್ಲಿ ಬಿರುಗಾಳಿಯನ್ನ ಎಬ್ಬಿಸಿದೆ. ಮನುಷ್ಯರಿಗಿಂತ ಕ್ರೂರವಾಗಿ ರೇಣುಕಾಸ್ವಾಮಿಯನ್ನ ದರ್ಶನ್ ಅಂಡ್ ಡೆವಿಲ್ ಗ್ಯಾಂಗ್ ಹತ್ಯೆ ಮಾಡಿದೆ. ಈಗಾಗಲೇ A1 ಪವಿತ್ರ ಗೌಡ ಸೇರಿದಂತೆ 13 ಮಂದಿಯನ್ನ ಜೈಲಿಗೆ ಕಳುಹಿಸಲಾಗಿದೆ. ದರ್ಶನ್ ಹಾಗೂ ಇನ್ನಿತರ 3 ಮಂದಿ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ನಾಳೆ ಮತ್ತೆ ಕಸ್ಟಡಿಗೆ ಕೇಳದಿದ್ರೆ ದರ್ಶನ್ ಕೂಡ ಜೈಲಿಗೆ ಹೋಗೋ ಕ್ಯೂನಲ್ಲಿದ್ದಾರೆ. ಇಷ್ಟೆಲ್ಲ ಆದ್ರೂ ದರ್ಶನ್ ಕೊಲೆಗಡುಕ ಅಲ್ವಂತೆ. ಆ ತರ ಕೆಟ್ಟ ಮನ್ಸ ಅಲ್ಲ, ಕೊಲೆ ಮಾಡುವಂತ ವ್ಯಕ್ತಿನೂ ಅಲ್ಲ. ಇಷ್ಟು ಒಳ್ಳೆ ವ್ಯಕ್ತಿತ್ವ, ಸ್ವಲ್ಪ ಸಿಡುಕು, ಮಾತಾಡೋದು ರಫ್ ಅಂಡ್ ಟಫ್ ಅದಿದೆ. ಕೊಲೆಗಡಕ ಅಲ್ಲ ದರ್ಶನ್, ಒಳ್ಳೆ ವ್ಯಕ್ತಿತ್ವ ಇರುವಂತ ವ್ಯಕ್ತಿ. ಕೊಲೆಗಡಕ ಆ ತರ ಬುದ್ಧಿ ಇಲ್ಲ, ಇಷ್ಟಂತೂ ಸತ್ಯ. ಹೌದು, ನಿನ್ನೆಯಷ್ಟೇ ಈ ಕೇಸ್ನಲ್ಲಿ ತುಟಿಪಿಟಿಕ್ ಅನ್ನಬಾರದು ಅಂತ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ರು. ಮದ್ದೂರು ಕಾಂಗ್ರೆಸ್ ಶಾಸಕ ಉದಯಗೌಡ ನಾಲಿಗೆ ಹರಿಬಿಟ್ಟಿದ್ದಾರೆ. ದರ್ಶನ್ ಒಳ್ಳೆಯ ವ್ಯಕ್ತಿ, ಸ್ವಲ್ಪ ಸಿಡುಕು. ದರ್ಶನ್ಗೆ ಕೊಲೆ ಮಾಡೋ ಬುದ್ಧಿ ಇಲ್ಲ, ದರ್ಶನ್ ಕೊಲೆಯಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ ಶಾಸಕ ಉದಯಗೌಡ ಸಮರ್ಥಿಸಿಕೊಳ್ಳೋ ಮೂಲಕ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ. ಆ ತರ ಕೆಟ್ಟ ಮನ್ಸ ಅಲ್ಲ, ಕೊಲೆ ಮಾಡುವಂತ ವ್ಯಕ್ತಿನೂ ಅಲ್ಲ. ಇಷ್ಟು ಒಳ್ಳೆ ವ್ಯಕ್ತಿತ್ವ, ಸ್ವಲ್ಪ ಸಿಡುಕು, ಮಾತಾಡೋದು ರಫ್ ಅಂಡ್ ಟಫ್ ಅದಿದೆ. ಕೊಲೆಗಡಕ ಅಲ್ಲ ದರ್ಶನ್, ಒಳ್ಳೆ ವ್ಯಕ್ತಿತ್ವ ಇರುವಂತ ವ್ಯಕ್ತಿ. ಕೊಲೆಗಡಕ ಆ ತರ ಬುದ್ಧಿ ಇಲ್ಲ, ಇಷ್ಟಂತೂ ಸತ್ಯ. ಇಷ್ಟಕ್ಕೆ ಸುಮ್ಮನಾಗದ ಉದಯಗೌಡ, ನಾವು ದರ್ಶನ್ ಪರವಾಗಿ ಪ್ರಭಾವ ಬೀರಿದ್ದರೆ ಈ ಸ್ಥಿತಿ ಬರ್ತಾ ಇರಲಿಲ್ಲ. ದರ್ಶನ್ ಪ್ರಭಾವ ಬೀರೋ ಹಾಗಿದ್ರೆ ಜೈಲಿನಲ್ಲಿ ಇರ್ತಾ ಇದ್ರಾ ಅಂತ ಉದಯಗೌಡ ಪ್ರಶ್ನಿಸಿದ್ದಾರೆ. ಇನ್ನು ದರ್ಶನ್ ಗ್ಯಾಂಗ್ ಗನ್ಮ್ಯಾನ್ ಮೇಲೂ ಕೂಡ ಹಲ್ಲೆ ಮಾಡಿಲ್ಲ, ನಾವು ಮಧ್ಯಸ್ಥಿಕೆಯನ್ನು ವಹಿಸುತ್ತಿರಲಿಲ್ಲ ಅಂತ ಉದಯಗೌಡ ಹೇಳಿದ್ದಾರೆ. ಇದ್ರಲ್ಲಿ ಯಾರ್ದು ಇನ್ವಾಲ್ವ್ಮೆಂಟ್? ಸೊ ಹಂಗಿದ್ರೆ ಇಷ್ಟು ದಿವಸ 10 ದಿವಸ ಅವ್ರನ್ನ ಕಸ್ಟಡಿಗೆ ಇಡ್ತಾ ಇರ್ಲಿಲ್ಲ. ಇಂಪ್ಲೂಯೆನ್ಸ್ ಮೇಲೆ ಬಿಡಂಗಿದ್ರೆ 10 ದಿವಸ ಕಸ್ಟಡಿಗೆ ಇಟ್ಕೋತಿರ್ಲಿಲ್ಲ. ಯಾರು ಮಾಡಿಲ್ಲ. ಮಾಡಿದ್ರೆ ಇಂಥ ಪರಿಸ್ಥಿತಿನ ಬರ್ತಿರ್ಲಿಲ್ವಲ್ಲ. ಯಾವ ಗನ್ಮ್ಯಾನ್ ಇದು ಏನು ವಿಚಾರ ಅಂತ ನನ್ನ ಗಮನಕ್ಕೆ ಬರ್ಬೇಕಲ್ವ. ಜಗಳ ಆದ್ರೆ ನನ್ನ ಜೊತೆಲೇ ಇರ್ತಾರೆ. ಜಗಳ ಆದ್ರೆ ನನಗೆ ಮಾಹಿತಿ ಇಲ್ಲದೆ ಜಗಳ ಆಗುತ್ತಾ? ನನ್ನ ಹತ್ರ ಬಂದಾಗ ಅವ್ರ ಜೊತೆ ಯಾರು ಬರ್ತಾ ಇರ್ಲಿಲ್ಲ. ಅವ್ರ ಒಬ್ಬರು ಇಬ್ರು ಬರ್ತಿದ್ರು, ಹೋಗ್ತಿದ್ರು ಅಷ್ಟೇ. ಅದು ಬಿಟ್ರೆ ಯಾರು ಜೊತೆಲಿ ಬಂದಿಲ್ಲ, ಜಗಳ ಮಾಡುವಂತವ್ರು ಬಂದೇ ಇಲ್ಲ. ನಾವು ಯಾವುದೇ ಲಾಭಿಗೆ ಮಣಿಯಲ್ಲ, ಕಾನೂನಿನಂತೆ ಕ್ರಮ ಅಂದ್ರು ಗೃಹ ಸಚಿವರು. ಇನ್ನು ಉದಯಗೌಡ ಸಮರ್ಥನೆಯ ಬೆನ್ನಲ್ಲೇ ಗೃಹ ಸಚಿವ ಪರಮೇಶ್ವರ್, ನಾನು ಹಾಗೂ ಸಿಎಂ ಯಾವ ಲಾಭಿಗೂ ಕೂಡ ತಲೆಬಾಗಲ್ಲ ಅಂದಿದ್ದಾರೆ. ಅಧಿಕಾರಿಗಳು ಬ್ರೀಫಿಂಗ್ ಮಾಡೋದನ್ನ ಬಿಟ್ರೆ ಯಾರೂ ಇದರಲ್ಲಿ ಮಧ್ಯಪ್ರವೇಶ ಮಾಡಿಲ್ಲ, ಅದರ ಅವಶ್ಯಕತೆನೂ ಇಲ್ಲ ಅಂದಿದ್ದಾರೆ. ಪಕ್ಷದ ಆಧಾರದ ಮೇಲೆ ಈ ಕೇಸ್ ನೋಡ್ತಾ ಇಲ್ಲ. ಒಂದು ವೇಳೆ ನಮ್ಮ ಪಕ್ಷದಲ್ಲಿ ಇದ್ದರೂ ತಪ್ಪಿತಸ್ಥರೆ, ಬೇರೆ ಪಕ್ಷದಲ್ಲೂ ಇದ್ದರೂ ತಪ್ಪಿತಸ್ಥರೆ. ಯಾರು ಏನು ತಪ್ಪು ಮಾಡಿದ್ದಾರೆ ಅದರ ಮೇಲೆ ಹೋಗುತ್ತೆ ಅಂತ ಹೇಳಿದ್ರು. ಯಾರು ಅದರ ಬಗ್ಗೆ ಎಕ್ಸೆಪ್ಟ್ ನಮ್ಮ ಆಫೀಸರ್ಸ್ ಬ್ರೀಫಿಂಗಿಗೆ ಹೋಗೋದು ಬಿಟ್ಟರೆ ಬೇರೆ ಯಾರು ಆ ವಿಚಾರದಲ್ಲಿ ಇಂಟರ್ಫಿಯರ್ ಆಗಿಲ್ಲ ನನಗೆ ಗೊತ್ತಿದ್ದಾಗ. ಅದು ಅವಶ್ಯಕತೆಯೂ ಇಲ್ಲ ಯಾರಿಗೂ. ನಾನಾಗಲಿ ಮುಖ್ಯಮಂತ್ರಿಗಳಾಗಲಿ ಯಾರನ್ನು ಕೂಡ ಈ ವಿಷಯದಲ್ಲಿ ನಾವು ಎಂಟರ್ಟೈನ್ ಮಾಡಿಲ್ಲ. ನಮ್ಮ ಹತ್ರ ಯಾರೂ ಬಂದಿಲ್ಲ ಕೂಡ, ನನ್ನ ಹತ್ರ ಅಂತೂ ಯಾರೂ ಬಂದೇ ಇಲ್ಲ. ಪಕ್ಷದ ಆಧಾರದ ಮೇಲೆ ಈ ಕೇಸನ್ನೇನು ನಾವು ನೋಡ್ತಾ ಇಲ್ಲ. ಯಾರು ತಪ್ಪಿತಸ್ಥರಿದ್ದಾರೆ, ಅವ್ರು ಯಾವುದೇ ಪಕ್ಷದಲ್ಲಿದ್ದರೂ ಕೂಡ, ಅವರು ಒಂದು ವೇಳೆ ನಮ್ಮ ಪಕ್ಷದಲ್ಲಿದ್ದರೂ ಕೂಡ ಅವರು ತಪ್ಪಿತಸ್ಥರೇ. ಅವ್ರೇನಾದರೂ ಬೇರೆ ಪಕ್ಷದಲ್ಲಿದ್ದರೆ ಕೂಡ ಅದನ್ನು ನಾವು ಮುಖ್ಯವಾಗಿ ತಗೊಳ್ಳೋದಕ್ಕೆ ಹೋಗಲ್ಲ. ಅವ್ರು ಏನು ತಪ್ಪು ಮಾಡಿದ್ದಾರೆ ಆ ಆಧಾರದ ಮೇಲೆ ಹೋಗ್ಬೇಕಾಗುತ್ತೆ. ಸರ್, ಈಗ ಯಾರು ತಪ್ಪು ಮಾಡಿರ್ತಾರೋ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ಕಾನೂನೊಳಗ ತಪ್ಪಿಸತ್ತ ಪ್ರಶ್ನೆ ಯಾರು ಬೇಕಾದಂಥ ದೊಡ್ಡವರಿದ್ರು ತಪ್ಪಿಸೋ ಪ್ರಶ್ನೆ ಇಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದ ಸರ್ಕಾರದೊಳಗ ಯಾರನ್ನೂ ಕಾಪಾಡೋಂಥ ಪ್ರಶ್ನೆ ಇಲ್ಲ. ಯಾರು ತಪ್ಪು ಮಾಡಿರ್ತಾರೆ ಕಾನೂನು ತನಿಖೆ ಆಗ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ದರ್ಶನ್ ತಪ್ಪು ಮಾಡಿದ್ರೆ ದರ್ಶನ್ ಅವರು
ಅನುಭವಿಸ್ತಾರೆ. ಯಾರೇ ತಪ್ಪು ಮಾಡಲಿ ಅವ್ರು ಅನುಭವಿಸ್ತಾರೆ. ಇದರೊಳಗೆ ನಾವು ಯಾರನ್ನೂ ಸಪೋರ್ಟ್ ಮಾಡೋಂಥ ಪ್ರಶ್ನೆ ಬರೋದಿಲ್ಲ. ಒಟ್ನಲ್ಲಿ ದರ್ಶನ್ ಕೇಸ್ನಲ್ಲಿ ಕಾಂಗ್ರೆಸ್ ಶಾಸಕರು ಸಮರ್ಥನೆಗೆ ನಿಂತಿರುವುದು ದುರ್ದೈವದ ಸಂಗತಿ. ಚುನಾವಣೆಯಲ್ಲಿ ಪ್ರಚಾರ ಮಾಡಿದ್ರೂ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ದರ್ಶನ್ ಪರ ಸಮರ್ಥನೆಗೆ ನಿಂತಿರೋದು ಎಷ್ಟು ಸರಿ? ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.